ಬಾಲ್ಕಿ ಮಂಡಳ ಬಿಜೆಪಿಯಿಂದ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಷಡ್ಯಂತ್ರದ ವಿರುದ್ಧ ರ್ಯಾಲಿ, ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಪ್ರತಿಭಟನೆ. ಬಾಲ್ಕಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಪ್ರತಿಭಟನೆ ಮೆರವಣಿಗೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು, ಧರ್ಮಸ್ಥಳದ ಭಕ್ತಾದಿಗಳು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಕ್ಷೇತ್ರದ ನಾಯಕ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಅವರು ಶ್ರೀ ಮಂಜುನಾಥನ ದೇವಸ್ಥಾನವಿರುವ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಹಾಗೂ ಅಲ್ಲಿನ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಹೆಸರಿಗೆ ಕಳಂಕ ತರುವ ಷಡ್ಯಂತ್ರ ಮಾಡಿದವರಿಗೆ ಆ ಮಂಜುನಾಥ ಸ್ವಾಮಿ ಕ್ಷಮಿಸುವುದಿಲ್ಲ. ಕಾಂಗ್ರೆಸ್ ಸರ್ಕಾರ ಬೇಕು ಅಂತ ಇಂತಹ ಕಿಡಿಗೇಡಿತನ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಅದೆಷ್ಟೋ ಜನ ಧರ್ಮಸ್ಥಳ ದರ್ಶನಕ್ಕೆ ಕುಟುಂಬ ಸಮೇತರಾಗಿ ಹೋಗ್ತಾರೆ, ಅಲ್ಲಿನ ಪೂಜ್ಯರ ದರ್ಶನ ಪಡಿತಾರೆ. ಇಷ್ಟೆಲ್ಲ ನಂಬಿಕೆ ಇದ್ದ ಮೇಲೆ ಒಬ್ಬ ನಾಯಕನು SIT ತನಿಖೆ ಬೇಡ ಅಂದಿಲ್ಲ. 15-20 ಗುಂಡಿ ತೆಗೆದರೂ ಅಲ್ಲಿ ಏನೂ ಸಿಕ್ಕಿಲ್ಲ. ಧರ್ಮಸ್ಥಳದ ಹೆಸರು ಕೆಡಿಸುವ ಈ ಷಡ್ಯಂತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರ ಕಳೆದುಕೊಳ್ಳುತ್ತೆ ಎಂದು ನುಡಿದರು. ಮಂಡಳದ ಅಧ್ಯಕ್ಷ ಈರಣ್ಣ ಕಾರ್ಬಾರಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಸ್ವಾಗತ ಕೋರಿದರು. ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಸರ್ವರನ್ನೊಳಗೂಡಿ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಓದಿ ಸಲ್ಲಿಸಿದರು. ಮುಖಂಡರಾದ ಶಿವು ಲೋಖಂಡೆ, ಚನ್ನಬಸಪ್ಪ ಬಳತೆ, KD ಗಣೇಶ್, ಲುಂಬಿಣಿ ಗೌತಮ್, ಅಶೋಕ್ ಪಾಟೀಲ್, ರವಿ ಕಣಜೆ, ಕಿಶನ್ ರಾವ್ ಪಾಟೀಲ್ ಸೇರಿದಂತೆ ಅನೇಕರು ಮಾತನಾಡಿದರು. कांग्रेस सरकार को कर्नाटक का बराबर ये सरकार गिराता है, डूबता है और ईश्वर जी आप गलत स्टेटमेंट किए, आपका मंत्री जाता है ऐसा जाके दर्शन करते, वीरेंद्र हेगड़े जी का दर्शन करते, मंजुनाथ का दर्शन करते और इधर आके क्या है उसके ऊपर SIT करने का वो सभी सपोर्ट करते. आप विरोध करना था. ये जो एक नहीं 15 जो उन्होंने गड़ा खोले हैं, विरोध करना था. मैं भी वहाँ का भक्त हूँ, मैं जाता हूँ, मैं बीवी बच्चे के साथ गया हूँ. ये जो खोद रहे हैं, ये जो देखे हैं, बस अब तीसरा मत छोड़ो बोलने का. उनका धर्म के ऊपर जो रहते उनका काम है. उसके वास्ते मैं सभी कांग्रेस के सरकार और मंत्रियों को ये सभी जो काम गलती कर रहे हैं, गलती का सजा बराबर मिलता बोल के आप सब लोग हिंदू धर्म के वास्ते DCC बैंक सिग्लತ್ತೇನೋ DCC बैंक ಯಾವ್ದಾರ ಲೋನ್ ಸ್ವಸಹಾಯ ಸಂಘಗಳಿಗೆ ಸಿಗ್ಲತ್ತವನು ಬಂದಾಗತ್ತಾವ. ಇದು ಬಹಳ ದೊಡ್ಡ ಷಡ್ಯಂತ್ರ, ಕಾಂಗ್ರೆಸ್ ಷಡ್ಯಂತ್ರ ಇದೆ. ಬಹಳ ದೊಡ್ಡ ಧರ್ಮಸ್ಥಳ ಹಿಂಗೆ ಮುಚ್ಚಬೇಕಂತ ಕಾಂಗ್ರೆಸ್ ಸರ್ಕಾರದ ಒಂದು ಷಡ್ಯಂತ್ರ ಮಾಡ್ತಾ ಇದೆ. ತಾವೆಲ್ಲರೂ ನಮ್ಮ ತಾಯಂದಿರಿಗೆ ಕಾಲಿಗೆ ವಿನಂತಿ ಮಾಡ್ತೀವಿ, ಕಾಲಿಗೆ ಬಿದ್ದಿದ್ದಿ ಈ ಹೋರಾಟಕ್ಕೆ ನಮಗಿಂತ ಹೆಚ್ಚಿಗೆ ತಾವು ಪ್ರತಿ ಮನೆಗೆ ಹೋಗಿ ನಮ್ಮ ಸ್ವಸಹಾಯ ಸಂಘ ಬಂದಾಗದ ಅದಕ್ಕೆ ಕಾಂಗ್ರೆಸ್ ಅವರ ಕಾರಣ. ಇವತ್ತು ಧರ್ಮಸ್ಥಳ ಸಂಘ ಕೂಡ ಬಂದ್ ಮಾಡ್ಬೇಕ ಕಾಂಗ್ರೆಸ್ ಕಾರಣ ಅಂತ ಹೇಳಿ ಮನೆ ಕೇಳೋ ಕೆಲಸ ನಿಮ್ದು ಬೇಕಾ ಇದ್ರೆ. ಯಾಕಂದ್ರೆ ಹಿಂದೂ ಅಭಿಮಾನಿಗಳು ಬರೀ ಬಿಜೆಪಿದಾಗ ಗೊತ್ತಿಲ್ಲ, ಕಾಂಗ್ರೆಸ್ದಾಗ ಇದ್ರು. ಕಾಂಗ್ರೆಸ್ದಾಗ ಮೊದಲ ಅವ್ರು ಕಾಂಗ್ರೆಸ್ದಾಗ ಇದ್ದಾಗ ಅವ್ರದೇ ಸರ್ಕಾರ ಒಂದು ಮಂತ್ರಿ ದಿನೇಶ್ ಗೌಡವ್ರು ಹೇಳ್ತಾರ ಇದು ಒಂದು ಷಡ್ಯಂತ್ರ ಇದೆ. ಇದು ನಮ್ಮ ಸರ್ಕಾರ ಎಲ್ಲೋ ನಮ್ಮ ಹಿಂದೂಗಳಿಗೆ ಡಿಸ್ಟರ್ಬ್ ಮಾಡತ್ತು ಅಂತ ಹೇಳಕ ಗೊತ್ತ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಅವರು, ಯೋಗಿ ಅವರ ಜೊತೆ ಬಹಳ ದೊಡ್ಡ ಧರ್ಮದ ಒಂದು ಪ್ರಸಾರಕರು. ಮಂಜುನಾಥನ ಸ್ವಾಮಿ ಏನದ ಆ ಒಂದು ಧರ್ಮ ಏನದ ಆ ಒಂದು ಮಂಜುನಾಥ ದೇವರು ಏನದ ಧರ್ಮಸ್ಥಳ ನೋಡ್ಕೊತಾ ಇದ್ದಾರ, ಅದು ಪರಂಪರೆಯಿಂದ ನಡೀತಾ ಇದೆ. ಇವತ್ತು ಯಾರು वही कसम खाना है तो धर्मस्थल मंजुनाथ के ऊपर कसम खाते हैं, क्योंकि उतना पावरफुल भगवान है. तो कुछ कांग्रेस के लोग, कांग्रेस सरकार और ये एड़पंथी जो लेफ्टिस्ट है, ये सभी मिलके धर्मस्थल को जो भगवान का जो शक्ति को कम करने का कोशिश करने का काम करे. धर्मस्थल का जो धर्माधिकारी वीरेंद्र हेगड़े को भी उनके नाम पे कलंक लाना, उनका फैमिली के नाम पे कलंक लाना उनके प्रयत्न से चल रहा है. खाली ये धर्मस्थल को नहीं, शबरीमले को करे, अयप्पा स्वामी का, तिरुपति का लड्डू को भी किया उन्होंने अपवित्र करने का कोशिश की. तिरुपति भगवान को अपवित्र करने का कोशिश करे. ऐसा सभी बड़े बड़े जो हिंदू के हैं, जो देवस्थान है, जो भगवान है, और शनिवार को में करे, ऐसा बहुत कुछ क्या है. एक टीम है,
उसको कांग्रेस सरकार सपोर्ट कर रहा है। कांग्रेस खाली ಪವಿತ್ರಕ್ಕೆ ಕಳಂಕ ಹಚ್ಚಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಷಡ್ಯಂತ್ರ ರೂಪಿಸಿದ ಸಮಾಜ ವಿರೋಧಿ ದೇಶ ವಿರೋಧಿಗಳ ಜಾಲದ ಪತ್ತೆಗಾಗಿ ಪ್ರಕರಣದ ತನಿಖೆ ರಾಷ್ಟ್ರೀಯ ತನಿಖಾ ದಳಕ್ಕೆ NIA ಇದಕ್ಕೆ ವಹಿಸಲು ಕೋರಿ ಈ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಎಲ್ಲರೂ ಈ ವಿಷಯದ ಬಗ್ಗೆ ಮಾತಾಡಿದ್ವಿ. ಪೂರ್ತಿ ಸಾರಾಂಶದ ಒಳಗಡೆ ಇದೆ, ಸಬ್ಜೆಕ್ಟ್ ಏನಿದೆ ಅಂತಕ್ಕಂಥ ಮಾತ್ರ ಹೇಳಿ ಇವಾಗ ನಮ್ಮ ಮಾನ್ಯ ಕ್ಷೇತ್ರ ನಾಯಕರು ನಾವು ಎಲ್ಲರೂ ಸೇರಿ ಮಾನ್ಯ ತಹಸೀಲ್ದಾರ್ಗೆ ತಮ್ಮೆಲ್ಲರ ಪರವಾಗಿ ಭಾರತೀಯ ಕ್ಷೇತ್ರದ ಪರವಾಗಿ ಭಾರತೀಯ ತಾಲೂಕಿನ ಪರವಾಗಿ ಆ ಪುಣ್ಯ ಕ್ಷೇತ್ರದಲ್ಲಿ ಯಾರು ಷಡ್ಯಂತ್ರ ಮಾಡಿದಾರೋ ಅವರನ್ನೆಲ್ಲರನ್ನು ಸೆರೆ ಹಿಡಿದು ಅವರಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕಂತೇಳಿ ಮನವಿ ಪತ್ರ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಸಮರ್ಪಿಸ್ತಾ ಇದ್ದೀವಿ. ತಹಸೀಲ್ದಾರ್ ಮನವಿ ಪತ್ರ ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಕ್ಷೇತ್ರ ನಾಯಕ ಪ್ರಕಾಶ್ ಅವರು ಕೂಡ ಈ ಸಂದರ್ಭದಲ್ಲಿ ದಿಗಂಬರ ರಾವ್ ಮಾನಕಾರಿ, ಗೋವಿಂದರಾವ್ ಬಿರಾದಾರ್, ಶಫಿ ಬಾತಂಬ್ರಾ, ಜೈ ಭೀಮ್ ಬಂಧು, ಸಂಜೀವ್ ಸಿಂಧೆ, ಸುರೇಶ್ ಹುಬ್ಬಳ್ಳಿಕರ್, ಸಂತೋಷ್ ಬಸ್ಗುಂಡೆ, ಬಾಬುರಾವ್ ದುಪೆ, ವಿಜಯ್ ಕುಮಾರ್ ಕೋಳಿ, पंडरी मेत्री, शाहूराज पवार, वेंकट बिरादार, सूरत सिंह राजपूत, संगमेश कारमुंगे, सिद्धू काडादी, डॉक्टर जगदीश बूरे ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಬಿಜಿ ಪಾಟೀಲ್, ಭಾರತ ವೈಭವ ನ್ಯೂಸ್, ಬಾಲ್ಕಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.